Hello friends, so welcome to my YouTube channel, that is Jyoti Education channel. So ಈ ಒಂದು ವಿಡಿಯೋದಲ್ಲಿ ನಾನು ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ವಿಷಯ ವ್ಯವಹಾರ ಅಧ್ಯಯನ ಬಿಸಿನೆಸ್ ಸ್ಟಡೀಸ್ ಮಾಡೆಲ್ ಕ್ವಶನ್ ಪೇಪರ್ 1 ನ ಕಂಪ್ಲೀಟ್ ಏನು ಕ್ವಶನ್ ನಂಬರ್ 1 ಇಂದ ಹಿಡಿದು 41 ವರೆಗೂ ಕಂಪ್ಲೀಟ್ ಆಗಿರುವಂತಹ ಆನ್ಸರ್ಸ್ ಅನ್ನ ತಗೊಂಡ್ಬಂದಿದ್ದೀನಿ ಫಾರ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಓಕೆ, ಡೈರೆಕ್ಟ್ ಆಗಿ ನಾನು ಇಲ್ಲಿ ಭಾಗ ಎ ಅನ್ನ ತಗೋತಾ ಇದ್ದೀನಿ. ಭಾಗ ಎ, ಕೆಳಗೆ ನೀಡಲಾದ ಆಯ್ಕೆಗಳಿಂದ ಸರಿಯಾದ ಪರ್ಯಾಯವನ್ನ ಆಯ್ಕೆ ಮಾಡಿ ಬರೆಯಿರಿ. ನಮ್ಗೆ ಇಲ್ಲಿ ಟೋಟಲ್ ಆಗಿ ಏನ್ ಕೊಟ್ಟಿದ್ದಾರೆ ಅಂದ್ರೆ 5 ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ. ಪ್ರತಿಯೊಂದಕ್ಕೂ 4 ಆಪ್ಷನ್ಸ್ ಅನ್ನ ಪ್ರೊವೈಡ್ ಮಾಡಿರ್ತಾರೆ. ಸೊ ಅದರೊಳಗೆ ಯಾವ್ದು ಕರೆಕ್ಟ್ ಆಗಿರುವಂತಹ ಆನ್ಸರ್, ಯಾವ್ದು ಸೂಕ್ತವಾಗಿದೆ ಅದನ್ನ ಆಯ್ಕೆ ಮಾಡಿ ಬರಿಬೇಕು. ಸೊ ಮೊದಲನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಕಾರ್ಯವಲ್ಲ? ಉತ್ತರ ಆಪ್ಷನ್ ಸಿ, ಸಹಕಾರ. ಎರಡನೇ ಪ್ರಶ್ನೆ, ಹೆನ್ರಿ ಫಯಾಲ್ ಡ್ಯಾಶ್ ಆಗಿದ್ದರು? ಇದಕ್ಕೆ ಉತ್ತರ ಬಿ, ಮೈನಿಂಗ್ ಇಂಜಿನಿಯರ್. ಮೋಸ್ಟ್ ಆಫ್ ದ ಟೈಮ್ ಈ ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ, ಸೊ ಇದ್ರ ಕಡೆ ಹೆಚ್ಚಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಯೋಜನೆಯ ವಿಧವಲ್ಲ? ಉತ್ತರ ಬಿ, ಸಮನ್ವಯತೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಈ ಸಂಘಟನೆಯ ರಚನೆಯಲ್ಲಿ ತಯಾರಾಗುವ ವಿವಿಧ ಉತ್ಪನ್ನಗಳ ಆಧಾರದ ಮೇಲೆ ಮಾನವ ಶಕ್ತಿಯನ್ನು ಗುಂಪು ಮಾಡಲಾಗುತ್ತದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ವಿಭಾಗೀಯ ರಚನೆ. ನೆಕ್ಸ್ಟ್ ಐದನೇ ಪ್ರಶ್ನೆ, ಮಾರುಕಟ್ಟೆಯಲ್ಲಿ ಯಾವುದೇ ಸಂಸ್ಥೆಯೊಂದರ ಯಶಸ್ವಿಗೆ ಗ್ರಾಹಕರ ಅಗತ್ಯಗಳ ತೃಪ್ತಿಯ ಮೇಲಿರುವ ಗಮನವೇ ಕೀಲಿಕೆಯಾಗಿದೆ. ಇದು ಯಾವ ಮಾರಾಟ ಪ್ರಕ್ರಿಯೆಯ ನಿರ್ವಹಣೆಯ ಸಿದ್ಧಾಂತ ಎಂಬುದನ್ನ ಸೂಚಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮಾರಾಟ ಪ್ರಕ್ರಿಯಾ ಪರಿಕಲ್ಪನೆ. ನೆಕ್ಸ್ಟ್, ಈ ಕೆಳಗೆ ನೀಡಲಾದ ಸೂಕ್ತ ಪದ ಅಥವಾ ಪದಗಳನ್ನ ಆರಿಸುವ ಮೂಲಕ ಖಾಲಿ ಬಿಟ್ಟ ಸ್ಥಳಗಳನ್ನ ಭರ್ತಿ ಮಾಡಿ. ಸೊ ಇಲ್ಲಿ ಸಹ 5 ಕ್ವಶನ್ ಅನ್ನ ಕೊಟ್ಟಿದ್ದಾರೆ, 6 to 10. ಅದಕ್ಕೆ ನಾವು ಸರಿಯಾಗಿರುವಂತಹ ಬಿಟ್ಟ ಸ್ಥಳವನ್ನ ತುಂಬಬೇಕು. ಪ್ರತಿಯೊಂದಕ್ಕೂ 1 ಮಾರ್ಕ್ಸ್. ಸೊ ಆರನೇ ಪ್ರಶ್ನೆ, ಡ್ಯಾಶ್ ತತ್ವವು ಪ್ರತಿಯೊಂದಕ್ಕೂ ಒಂದು ಸ್ಥಳವಿರಬೇಕು ಮತ್ತು ಪ್ರತಿಯೊಂದು ಅದರ ಸ್ಥಳದಲ್ಲಿರಬೇಕು ಎಂದು ಪ್ರತಿಪಾದಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಕ್ರಮ. ನೆಕ್ಸ್ಟ್ ಏಳನೇ ಪ್ರಶ್ನೆ, ಡ್ಯಾಶ್ ಅನ್ನು ಒಂದು ಬಾರಿ ಕೈಗೊಳ್ಳುವ ಚಟುವಟಿಕೆ ಅಭಿವೃದ್ಧಿ ಪಡಿಸಲಾಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏಕ ಬಳಕೆಯ ಯೋಜನೆ. ನೆಕ್ಸ್ಟ್ 8ನೇ ಪ್ರಶ್ನೆ, ತರಬೇತಿ ಪಡೆಯುವವರನ್ನು ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ಬದಲಾಯಿಸುವುದನ್ನು ಡ್ಯಾಶ್ ಎನ್ನುವರು. ಸೊ ಇದಕ್ಕೆ ಸರಿಯಾದ ಉತ್ತರ ಕಾರ್ಯಾವರ್ತನ. ನೆಕ್ಸ್ಟ್ 9ನೇ ಪ್ರಶ್ನೆ, ವ್ಯವಹಾರದ ಚಟುವಟಿಕೆಗಳನ್ನು ನಡೆಸಲು ಬೇಕಾಗಿರುವ ಹಣವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಸರಿಯಾದ ಉತ್ತರ ಇದಕ್ಕೆ ವ್ಯವಹಾರದ ಹಣಕಾಸು. ನೆಕ್ಸ್ಟ್ 10ನೇ ಪ್ರಶ್ನೆ, ನಮೂದಿತ ಬೆಲೆಗಿಂತ ಕಡಿಮೆ ಬೆಲೆ ಉತ್ಪನ್ನಗಳನ್ನ ನೀಡುವುದು. ಇದಕ್ಕೆ ಸರಿಯಾದ ಉತ್ತರ ಸೋಡಿ ನೀಡುವುದು. ಥರ್ಡ್ ಒನ್, ಹೊಂದಿಸಿ ಬರೆಯಿರಿ. ಇಲ್ಲೂ ಸಹ 5 ಕ್ವಶನ್ಸ್ ಅನ್ನ ಕೇಳಿದರೆ, ಅಂದ್ರೆ 5 ಹೊಂದಿಸಿ ಬರೆಯನ್ನ ಕೊಟ್ಟಿರ್ತಾರೆ. ಪ್ರತಿಯೊಂದಕ್ಕೂ 1 ಮಾರ್ಕ್ಸ್, ಟೋಟಲ್ 5 ಮಾರ್ಕ್ಸ್. ಸೊ ಇಲ್ಲಿ ಎ ಟು ಇ. ನೆಕ್ಸ್ಟ್ ಇಲ್ಲಿ ಡೈರೆಕ್ಟ್ ಆಗಿ ಆನ್ಸರ್ಸ್ ಅನ್ನ ಪ್ರೊವೈಡ್ ಮಾಡಿದ್ದೀನಿ, ಅಂದ್ರೆ ಬಡ್ಡಿ ದರಗಳು. ಇದಕ್ಕೆ ಸರಿಯಾದ ಉತ್ತರ ಆರ್ಥಿಕ ಪರಿಸರ. ನೆಕ್ಸ್ಟ್ ಬಿ, ಉತ್ತರದಾಯಿತ್ವ. ಇದಕ್ಕೆ ಸರಿಯಾದ ಉತ್ತರ ಅಂತಿಮ ಫಲಿತಾಂಶಕ್ಕೆ ಉತ್ತರ ಹೇಳುವುದು. ನೆಕ್ಸ್ಟ್ ಸಿ, ನೇಮಕಾತಿ, ಸಿಬ್ಬಂದಿ ನಿರ್ವಹಣೆ ಭಾಗ. ಡಿ, ಯೋಜಿಸುವಿಕೆ ಮತ್ತು ನಿಯಂತ್ರಿಸುವಿಕೆ. ಇದಕ್ಕೆ ಸರಿಯಾದ ಉತ್ತರ ನಿರ್ವಹಣೆಯ ಅವಳಿ ಕಾರ್ಯ. ನೆಕ್ಸ್ಟ್ ಇ, ಸ್ಥಳ, ಮಾರಾಟ ಪ್ರಕ್ರಿಯೆ ಮಿಶ್ರಣ. ನೆಕ್ಸ್ಟ್ ಫೋರ್ತ್ ಒನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ. ಸೊ ನಮ್ಗೆ ಇಲ್ಲಿ 5 ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ, ಪ್ರತಿಯೊಂದಕ್ಕೂ 1 ಮಾರ್ಕ್ಸ್. ಸೊ ನಮ್ಗೆ ಟೋಟಲ್ ಆಗಿ 5 ಅಂಕಗಳು ಬರುತ್ತೆ. 12ನೇ ಪ್ರಶ್ನೆ, ಉನ್ನತ ಹಂತದ ನಿರ್ವಹಣೆಗೆ ಒಂದು ಉದಾಹರಣೆ ಕೊಡಿ. ಇದಕ್ಕೆ ಸರಿಯಾದ ಉತ್ತರ ಉನ್ನತ ಮಟ್ಟದ ನಿರ್ವಹಣೆಗೆ ಉದಾಹರಣೆಗಳೆಂದರೆ ಅಧ್ಯಕ್ಷರು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಹಾಗೆ ವ್ಯವಸ್ಥಾಪಕರ ನಿರ್ದೇಶಕರು, ಪ್ರೆಸಿಡೆಂಟ್, ಸಿಇಒ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್. ನೆಕ್ಸ್ಟ್ ಥರ್ಡ್ ಒನ್, ವರ್ಗಾವಣೆ ಎಂದರೇನು? ಇದಕ್ಕೆ ಸರಿಯಾದ ಉತ್ತರ ವರ್ಗಾವಣೆ ಎಂದರೆ ನೌಕರರನ್ನು ಪ್ರಸ್ತುತ ಕೆಲಸ ಮಾಡುತ್ತಿರುವ ಒಂದು ವಿಭಾಗದಿಂದ ಅದೇ ಮಟ್ಟದ ಮತ್ತೊಂದು ವಿಭಾಗಕ್ಕೆ ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಬದಲಾಯಿಸುವುದಾಗಿದೆ, ಅಂದ್ರೆ ಟ್ರಾನ್ಸ್ಫರ್.
ನೆಕ್ಸ್ಟ್ 14th ಒನ್ 14ನೇ ಪ್ರಶ್ನೆ, ಅಬ್ರಹಾಂ ಮಾಸ್ಲೋರವರ ಅಭಿವೃದ್ಧಿಪಡಿಸಿದ ಸಿದ್ಧಾಂತವನ್ನ ಹೆಸರಿಸಿ. ಇದಕ್ಕೆ ಸರಿಯಾದ ಉತ್ತರ ಅಗತ್ಯಗಳ ಶ್ರೇಣೀಕೃತ ಸಿದ್ಧಾಂತ. ನೆಕ್ಸ್ಟ್ 15ನೇ ಪ್ರಶ್ನೆ, ಸನ್ರೈಸ್ ಲಿಮಿಟೆಡ್ ಹಳೆಯ ತಂತ್ರವನ್ನ ಹೆಚ್ಚಿನ ಉತ್ಪಾದನಾ ಸಾಮರ್ಥ್ಯ ಹೊಂದಿರುವ ಆಧುನಿಕ ಯಂತ್ರದಿಂದ ಬದಲಾಯಿಸಲು ತೀರ್ಮಾನಿಸಿದೆ. ಸನ್ರೈಸ್ ಲಿಮಿಟೆಡ್ ಯಾವ ವಿಧದ ತೀರ್ಮಾನವನ್ನ ತೆಗೆದುಕೊಂಡಿದೆ ತಿಳಿಸಿ. ಇದಕ್ಕೆ ಸರಿಯಾದ ಉತ್ತರ ಬಂಡವಾಳ ಹೂಡಿಕೆ ನಿರ್ಮಾಣ, ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್. ನೆಕ್ಸ್ಟ್ 16ನೇ ಪ್ರಶ್ನೆ, ಗ್ರಾಹಕ ಎಂದರೆ ಯಾರು? ಇದಕ್ಕೆ ಸರಿಯಾದ ಉತ್ತರ ಗ್ರಾಹಕ ಎಂದರೆ ಸರಕು ಅಥವಾ ಸೇವೆಗಳನ್ನ ವೈಯಕ್ತಿಕ ಬಳಕೆಗಾಗಿ ಅಥವಾ ಮರು ಮಾರಾಟಕ್ಕಾಗಿ ಖರೀದಿಸುವ ಅಥವಾ ಪಡೆಯುವ ವ್ಯಕ್ತಿಯನ್ನ ಗ್ರಾಹಕ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಭಾಗ ಬಿ, ಈ ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ ಅವಶ್ಯವಿದ್ದರೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರತಿ ಪ್ರಶ್ನೆಗೆ 2 ಅಂಕಗಳು. ಸೊ ನಮ್ಗಿಲ್ಲಿ 17 ಪ್ರಶ್ನೆ ನಂಬರ್ 17ರಿಂದ 26ರವರೆಗೆ ನಾವು 2 ಮಾರ್ಕ್ಸ್ ಕ್ವಶನ್ ಅನ್ನ ನೋಡ್ತಾ ಇದೀವಿ. ಸೊ ಇಲ್ಲಿ ನಮ್ಗೆ ಎಷ್ಟಕ್ಕೆ ನಾವು ಆನ್ಸರ್ ಮಾಡ್ಬೇಕು ಅಂದ್ರೆ ಕೇವಲ 6 ಪ್ರಶ್ನೆಗಳಿಗೆ. ಸೊ ಇಲ್ಲಿ ಪ್ರತಿಯೊಂದು 2 ಮಾರ್ಕ್ಸ್ ಅನ್ನ ತಗೊಳುತ್ತೆ. ಹೀಗಾಗಿ ನಮ್ಗೆ ಟೋಟಲ್ ಆಗಿ 12 ಮಾರ್ಕ್ಸ್ ಗಳು ಬರುತ್ತೆ. 17ನೇ ಪ್ರಶ್ನೆ, ನಿರ್ವಹಣೆಯನ್ನ ವ್ಯಾಖ್ಯಾನಿಸಿ. ಸರಿಯಾದ ಉತ್ತರ ನಿರ್ವಹಣೆ ಎಂದರೆ ಸಂಸ್ಥೆಯ ಗುರಿಗಳನ್ನ ಸಾಧಿಸಲು ಜನರನ್ನು ಸಮನ್ವಯಗೊಳಿಸುವ ಕ್ರಿಯೆಯಾಗಿದೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಒಂದು ಕಾರ್ಖಾನೆಯಲ್ಲಿ ಒಬ್ಬ ಕಾರ್ಮಿಕನು ಆಯಾಸದಿಂದ ದೀರ್ಘ ರಜೆ ಪಡೆದಿರುತ್ತಾನೆ ಮತ್ತು ಕಡಿಮೆ ಉತ್ಪಾದನೆಯನ್ನು ಹೊಂದಿರುತ್ತಾನೆ. ಈ ಸಮಸ್ಯೆ ನಿವಾರಿಸಲು ಯಾವ ವೈಜ್ಞಾನಿಕ ತಂತ್ರ ಸಹಾಯವಾಗುತ್ತದೆ ಎಂಬುದನ್ನ ತಿಳಿಸಿ 1 ವಾಕ್ಯದಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿ. ಇದಕ್ಕೆ ಸರಿಯಾದ ಉತ್ತರ ಆಯಾಸ ಅಧ್ಯಯನ. ಕೆಲಸದ ನಡುವೆ ವಿಶ್ರಾಂತಿ ವಿರಾಮಗಳನ್ನ ಒದಗಿಸುವುದು ಆಯಾಸವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನೆಕ್ಸ್ಟ್ 19ನೇ ಪ್ರಶ್ನೆ, ಯೋಜಿಸುವಿಕೆ ಪ್ರಕ್ರಿಯೆಯಲ್ಲಿನ ಮೊದಲ 2 ಹಂತಗಳನ್ನ ತಿಳಿಸಿರಿ. ಇದಕ್ಕೆ ಮೊದಲನೇ ಹಂತ ಗುರಿಗಳನ್ನ ನಿರ್ಧರಿಸುವುದು, ಸೆಟ್ಟಿಂಗ್ ದ ಆಬ್ಜೆಕ್ಟಿವ್ಸ್, ಅಂಡ್ ದ ಸೆಕೆಂಡ್ ಒನ್ ಯೋಜನೆಗಳ ಆಧಾರವನ್ನ ಸ್ಥಾಪಿಸುವುದು, ಎಸ್ಟಾಬ್ಲಿಷಿಂಗ್ ದ ಪ್ಲಾನಿಂಗ್ ಪ್ರಿಮೈಸಸ್. ನೆಕ್ಸ್ಟ್ 20ನೇ ಪ್ರಶ್ನೆ, ಕಾರ್ಯಾತ್ಮಕ ಮತ್ತು ವಿಭಾಗಾತ್ಮಕ ರಚನೆಗಳ ನಡುವಿನ 2 ವ್ಯತ್ಯಾಸಗಳನ್ನ ತಿಳಿಸಿ. ಅದಕ್ಕೆ ಉತ್ತರ ಮೊದಲನೆಯ ವ್ಯತ್ಯಾಸ, ಕಾರ್ಯಾತ್ಮಕ ರಚನೆಯು ಕಾರ್ಯಗಳ ಆಧಾರದ ಮೇಲೆ ವಿಭಾಗಿಸುತ್ತದೆ, ಆದರೆ ವಿಭಾಗಾತ್ಮಕ ರಚನೆಯು ಉತ್ಪನ್ನಗಳ ಪ್ರದೇಶಗಳು ಮತ್ತು ಗ್ರಾಹಕರ ಆಧಾರದ ಮೇಲೆ ವಿಭಾಗಿಸುತ್ತದೆ. ಎರಡನೆಯದು ಕಾರ್ಯಾತ್ಮಕ ರಚನೆಯು ವಿಶೇಷತೆಯನ್ನ ಉತ್ತೇಜಿಸುತ್ತದೆ, ಆದರೆ ವಿಭಾಗಾತ್ಮಕ ರಚನೆಯು ಸ್ವಾಯತ್ತತೆ ಮತ್ತು ತ್ವರಿತ ನಿರ್ಧಾರ ಕೈಗೊಳ್ಳುವಿಕೆಯನ್ನು ಉತ್ತೇಜಿಸುತ್ತದೆ. ನೆಕ್ಸ್ಟ್ 21ನೇ ಪ್ರಶ್ನೆ, ನೇಮಕಾತಿಯ 2 ಆಂತರಿಕ ಮೂಲಗಳನ್ನ ತಿಳಿಸಿ. ಮೊದಲನೇದು ಉದ್ಯೋಗಿಗಳ ಬಡ್ತಿ, ವಿಚ್ ಮೀನ್ಸ್ ಪ್ರಮೋಷನ್ಸ್, ಅಂಡ್ ಸೆಕೆಂಡ್ ಒನ್ ವರ್ಗಾವಣೆ, ಟ್ರಾನ್ಸ್ಫರ್. ನೆಕ್ಸ್ಟ್ 22ನೇ ಪ್ರಶ್ನೆ, ನಾಯಕತ್ವ ಎಂದರೇನು? ಉತ್ತರ ನಾಯಕತ್ವ ಎಂದರೆ ಇತರರ ನಡವಳಿಕೆಯ ಮೇಲೆ ಪ್ರಭಾವ ಬೀರುವ ಮತ್ತು ನಿರ್ದಿಷ್ಟ ಗುರಿಗಳನ್ನು ಸಾಧಿಸಲು ಅವರನ್ನು ಪ್ರೇರೇಪಿಸುವ ಪ್ರಕ್ರಿಯೆಯಾಗಿದೆ. ನೆಕ್ಸ್ಟ್ 23ನೇ ಪ್ರಶ್ನೆ, ನಿಯಂತ್ರಿಸುವಿಕೆಯ ಯಾವುದಾದರೂ 2 ಪ್ರಾಮುಖ್ಯತೆಗಳನ್ನ ತಿಳಿಸಿ. ಉತ್ತರ ಗುರಿಗಳ ಸಾಧನೆಯನ್ನ ಖಚಿತಪಡಿಸಿಕೊಳ್ಳಲು ಯೋಜನೆಗಳ ಪ್ರಕಾರ ಕಾರ್ಯಕ್ಷಮತೆಯನ್ನು ಅಳೆಯಲು ಮತ್ತು ಸರಿಪಡಿಸಲು ಮಾನದಂಡಗಳ ನಿಖರತೆಯನ್ನ ನಿರ್ಣಯಿಸಲು. ಇಲ್ಲಿ ಮೊದಲನೇದಾಗಿ ಗುರಿಗಳನ್ನ ಸಾಧನೆಯನ್ನ ಖಚಿತಪಡಿಸಿಕೊಳ್ಳಲು, ಆಮೇಲೆ ಎರಡನೆಯದು ಮಾನದಂಡಗಳ ನಿಖರತೆಯನ್ನ ನಿರ್ಣಯಿಸಲು. ನೆಕ್ಸ್ಟ್ 24ನೇ ಪ್ರಶ್ನೆ, ಇಕ್ವಿಟಿ ಮೇಲಿನ ವ್ಯಾಪಾರದ ಅರ್ಥವನ್ನ ಬರೆಯಿರಿ. ಉತ್ತರ ಇಕ್ವಿಟಿ ಮೇಲಿನ ವ್ಯಾಪಾರ ಎಂದರೆ ಸ್ಥಿರ ವೆಚ್ಚದ ಸಾಲದ ಹಣವನ್ನು, ಡಿಬೆಂಚರ್ಗಳು ಅಥವಾ ಸಾಲಗಳನ್ನ ಬಳಸಿಕೊಂಡು ಷೇರುದಾರರ ಗಳಿಕೆಯನ್ನ ಹೆಚ್ಚಿಸುವುದಾಗಿದೆ. ನೆಕ್ಸ್ಟ್ 25ನೇ ಪ್ರಶ್ನೆ, ಕೈಗಾರಿಕಾ ಉತ್ಪನ್ನ ಎಂದರೇನು? ಉದಾಹರಣೆ ಕೊಡಿ. ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಕೈಗಾರಿಕಾ ಉತ್ಪನ್ನ ಎಂದರೆ ಮತ್ತಷ್ಟು ಉತ್ಪಾದನೆಗೆ ಬಳಸಲಾಗುವ ಸರಕುಗಳು, ಉದಾಹರಣೆಗೆ ಕಚ್ಚಾ ವಸ್ತುಗಳು, ಯಂತ್ರೋಪಕರಣಗಳು ಮತ್ತು ಕಟ್ಟಡಗಳು.
ಸೊ 26ನೇ ಪ್ರಶ್ನೆ, ಉತ್ಪಾದಕರು ಹಾಗೂ ಸೇವಾ ಪೂರೈಕೆದಾರರು ಗ್ರಾಹಕರನ್ನು ಶೋಷಿಸುತ್ತಿರುವ ಯಾವುದಾದರೂ ಎರಡು ನ್ಯಾಯೋಚಿತವಲ್ಲದ ಪದ್ಧತಿಗಳನ್ನ ತಿಳಿಸಿ. ಉತ್ತರ, ಕಡಿಮೆ ಗುಣಮಟ್ಟದ ಉತ್ಪನ್ನಗಳನ್ನ ಒದಗಿಸುವುದು. ಎರಡನೆಯದು, ಹೆಚ್ಚಿನ ಬೆಲೆ ವಿಧಿಸುವುದು ಅಥವಾ ಕೃತಕ ಕೊರತೆಯನ್ನ ಸೃಷ್ಟಿಸುವುದು. ಪಾರ್ಟ್ ಎ ಆಯ್ತು, ಪಾರ್ಟ್ ಬಿ ಆಯ್ತು, ಇವಾಗ ಪಾರ್ಟ್ ಸಿ. ಸೊ ಪಾರ್ಟ್ ಸಿಗೆ ಹೋಗೋಕ್ಕಿಂತ ಮುಂಚೆ ಪಾರ್ಟ್ ಎ ಅಂಡ್ ಬಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಅನ್ನ ಮಾಡಿ, ಆಮೇಲೆ ಲೈಕ್ ಅನ್ನ ಮಾಡಿ, ಅಂಡ್ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಓಕೆ, ನೆಕ್ಸ್ಟ್ 6th ಒನ್, ಈ ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ ಅವಶ್ಯವಿದ್ದರೆ 10ರಿಂದ 12 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರತಿಯೊಂದು ಪ್ರಶ್ನೆಗೆ 4 ಅಂಕಗಳು, 4 ಮಾರ್ಕ್ಸ್. ಸೊ 27ನೇ ಪ್ರಶ್ನೆ, ನಿರ್ವಹಣೆಯ ತತ್ವಗಳ ಯಾವುದಾದರೂ 4 ಸ್ವರೂಪಗಳನ್ನ ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ನಾನು ಇಲ್ಲಿ ಡೈರೆಕ್ಟ್ ಏನ್ ಮಾಡ್ತಿದ್ದೀನಿ, 1 to 4 ಜಸ್ಟ್ ಪಾಯಿಂಟ್ಸ್ ಅನ್ನ ಹೇಳ್ತಾ ಇದ್ದೀನಿ. ಅದ್ರ ಮುಂದೆ ಎಕ್ಸ್ಪ್ಲನೇಷನ್ ಅನ್ನ ನೀವು ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಬಹುದು. ನೆಕ್ಸ್ಟ್ ಫಸ್ಟ್ ಒನ್, ಸಾರ್ವತ್ರಿಕ ಅನ್ವಯಿಕತೆ. ನೆಕ್ಸ್ಟ್ ಸೆಕೆಂಡ್ ಒನ್, ಸಾಮಾನ್ಯ ಮಾರ್ಗದರ್ಶಿ ಸೂತ್ರಗಳು. ಅಂಡ್ ಥರ್ಡ್ ಒನ್, ಅಭ್ಯಾಸ ಮತ್ತು ಪ್ರಯೋಗಗಳ ಮೂಲಕ ರೂಪುಗೊಂಡಿವೆ. ಫೋರ್ತ್ ಒನ್, ಸ್ಥಿತಿಸ್ಥಾಪಕತ್ವ. ನೆಕ್ಸ್ಟ್ 28ನೇ ಪ್ರಶ್ನೆ, ವ್ಯವಹಾರ ಪರಿಸರದ ಯಾವುದಾದರೂ 4 ಪ್ರಾಮುಖ್ಯತೆಯನ್ನ ಸಂಕ್ಷಿಪ್ತವಾಗಿ ವಿವರಿಸಿ. ಉತ್ತರ, ಮೊದಲನೇದಾಗಿ ಫಸ್ಟ್ ಒನ್, ಮೊದಲ ಪ್ರವರ್ತಕನ ಅನುಕೂಲವನ್ನ ಗುರುತಿಸಲು ಸಹಾಯ ಮಾಡುತ್ತದೆ. ಸೆಕೆಂಡ್ ಒನ್, ಬೆದರಿಕೆಗಳು ಮತ್ತು ಆರಂಭಿಕ ಎಚ್ಚರಿಕೆ ಸಂಕೇತಗಳನ್ನ ಗುರುತಿಸಲು ಸಹಾಯ ಮಾಡುತ್ತದೆ. ಅಂಡ್ ಥರ್ಡ್ ಒನ್, ಸಂಪನ್ಮೂಲಗಳನ್ನು ಕ್ರೋಢೀಕರಿಸಲು ಸಹಾಯ ಮಾಡುತ್ತದೆ. ಅಂಡ್ ಫೋರ್ತ್ ಒನ್, ಕಾರ್ಯಕ್ಷಮತೆಯನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ. 29ನೇ ಪ್ರಶ್ನೆ, ಈ ಕೆಳಗಿನಗಳಿಗೆ ಸಂಬಂಧಪಟ್ಟ ವ್ಯವಹಾರ ಪರಿಸರ ಆಯಾಮವನ್ನ ಗುರುತಿಸಿ. ಎ, ಬ್ಯಾಂಕುಗಳು ಗೃಹ ಸಾಲಗಳ ಮೇಲಿನ ಬಡ್ಡಿ ದರ ಇಳಿಸಿವೆ. ಇದಕ್ಕೆ ರಿಲೇಟ್ ಆಗಿರುವಂತಹ ಪರಿಸರದ ಆಯಾಮ ಅಂದರೆ ಆರ್ಥಿಕ ಪರಿಸರ, ಎಕನಾಮಿಕ್ ಎನ್ವಿರಾನ್ಮೆಂಟ್. ಬಿ, ಕೆಲಸ ಮಾಡುವ ಮಹಿಳೆಯರ ಸಂಖ್ಯೆ ಹೆಚ್ಚುತ್ತಿದೆ. ಇದಕ್ಕೆ ಉತ್ತರ, ಸಾಮಾಜಿಕ ಪರಿಸರ. ಸಿ, ಅಂತರ್ಜಾಲ ವ್ಯವಸ್ಥೆಯ ಮೂಲಕ ಟಿಕೆಟ್ ರಿಸರ್ವೇಶನ್ ಮಾಡುವುದು. ಇದಕ್ಕೆ ಸರಿಯಾದ ಉತ್ತರ, ತಾಂತ್ರಿಕ ಪರಿಸರ, ವಿಚ್ ಮೀನ್ಸ್ ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್. ಸೊ ಡಿ, ಮದ್ಯಪಾನೀಯಗಳಿಗೆ ಜಾಹೀರಾತು ನೀಡುವುದನ್ನು ನಿಷೇಧಿಸಲಾಗಿದೆ. ಕಾನೂನು ಪರಿಸರ, ಲೀಗಲ್ ಎನ್ವಿರಾನ್ಮೆಂಟ್. ನೆಕ್ಸ್ಟ್ 30ನೇ ಪ್ರಶ್ನೆ, ಒಂದು ಉದ್ಯಮದ ವ್ಯವಸ್ಥಾಪಕರಾಗಿ ಯೋಜನೆಯನ್ನ ಕಾರ್ಯಗತಗೊಳಿಸುವ ಮೊದಲು ಯೋಜನಾ ಪ್ರಕ್ರಿಯೆಯಲ್ಲಿ ಯಾವ ಹಂತಗಳನ್ನ ಅನುಸರಿಸುತ್ತೀರಿ? ಸೊ ಇದಕ್ಕೆ ಸರಿಯಾದ ಉತ್ತರ, ಮೊದಲನೆಯದು ಉದ್ದೇಶಗಳನ್ನ ನಿಗದಿಪಡಿಸುವುದು. ಎರಡನೆಯದು ಅಭಿವೃದ್ಧಿಪಡಿಸುವ ಆವರಣಗಳು. ಮೂರನೆಯದು ಪರ್ಯಾಯ ಪ್ರಕ್ರಿಯೆಗಳ ಪಟ್ಟಿಯನ್ನ ತಯಾರಿಸುವುದು. ನಾಲ್ಕನೆಯದು ಪರ್ಯಾಯಗಳನ್ನ ಮೌಲ್ಯಮಾಪನ ಮಾಡುವುದು. ಐದನೆಯದು ಅತ್ಯುತ್ತಮ ಪರ್ಯಾಯವನ್ನ ಆಯ್ಕೆ ಮಾಡುವುದು. ಆರನೆಯದು ಯೋಜನೆಯನ್ನು ಕಾರ್ಯಗತಗೊಳಿಸುವುದು. ಏಳನೆಯದು ಫಾಲೋ ಆಫ್ ಕ್ರಿಯೆ. ನೆಕ್ಸ್ಟ್ 31, ಉದ್ಯೋಗಿಗಳ ಆಯ್ಕೆಗೆ ಬಳಸಲಾಗುವ ಯಾವುದಾದರೂ 4 ವಿಧದ ಪರೀಕ್ಷೆಗಳನ್ನ ಸಂಕ್ಷಿಪ್ತವಾಗಿ ವಿವರಿಸಿ. ಮೊದಲನೆಯದು ಬುದ್ಧಿಶಕ್ತಿ ಪರೀಕ್ಷೆ. ಸೆಕೆಂಡ್ ಒನ್, ಆಪ್ಟಿಟ್ಯೂಡ್ ಪರೀಕ್ಷೆ. ಥರ್ಡ್ ಒನ್, ವ್ಯಕ್ತಿತ್ವ ಪರೀಕ್ಷೆ. ನಾಲ್ಕನೆಯದು ವ್ಯಾಪಾರ ಪರೀಕ್ಷೆ. ಆಪ್ಟಿಟ್ಯೂಡ್ ಪರೀಕ್ಷೆಯನ್ನ ಯೋಗ್ಯತೆ ಪರೀಕ್ಷೆ ಅಂತ ಸಹ ಕರೀತಾರೆ. ನೆಕ್ಸ್ಟ್ 32ನೇದು, ನಿಯಂತ್ರಿಸುವಿಕೆಯ ಯಾವುದಾದರೂ 4 ಮಿತಿಗಳನ್ನ ಸಂಕ್ಷಿಪ್ತವಾಗಿ ವಿವರಿಸಿ. ಮೊದಲನೆಯದು ಗುಣಾತ್ಮಕ ಮಾನದಂಡಗಳನ್ನ ಅಳೆಯುವಲ್ಲಿ ಕಷ್ಟ. ಬಾಹ್ಯ ಅಂಶಗಳ ಮೇಲೆ ಕಡಿಮೆ ನಿಯಂತ್ರಣ. ಉದ್ಯೋಗಿಗಳ ಪ್ರತಿರೋಧ. ದುಬಾರಿ ಪ್ರಕ್ರಿಯೆ. 33ನೇದು, XYZ ಕಂಪನಿಯು ಭೂಮಿ, ಕಟ್ಟಡ ಮತ್ತು ಯಂತ್ರೋಪಕರಣಗಳನ್ನ ಖರೀದಿಸಲು ಯೋಜಿಸುತ್ತಿದೆ. ಯಾವ ಪ್ರಕಾರದ ಬಂಡವಾಳದ ಅವಶ್ಯಕತೆ ಇದೆ? ಅಂತಹ ಬಂಡವಾಳ ಅವಶ್ಯಕತೆ ಮೇಲೆ ಪ್ರಭಾವ ಬೀರುವ 3 ಅಂಶಗಳನ್ನ ವಿವರಿಸಿ. ಸೊ ಇದಕ್ಕೆ ಸರಿಯಾದ ಉತ್ತರ, ಬಂಡವಾಳದ ಪ್ರಕಾರ ಮತ್ತು ಪ್ರಭಾವ ಬೀರುವ ಅಂಶಗಳು. ಇದಕ್ಕೆ ಸರಿಯಾದ ಉತ್ತರ ಅಂದ್ರೆ ಸ್ಥಿರ ಬಂಡವಾಳ, ಫಿಕ್ಸ್ಡ್ ಕ್ಯಾಪಿಟಲ್ ಅಗತ್ಯವಿದೆ. ಸ್ಥಿರ ಬಂಡವಾಳದ ಅಗತ್ಯತೆಯ ಮೇಲೆ ಪ್ರಭಾವ ಬೀರುವ 3 ಅಂಶಗಳು ವ್ಯವಹಾರದ ಸ್ವರೂಪ, ಕಾರ್ಯರಚನೆಯ ಪ್ರಮಾಣ, ತಂತ್ರಜ್ಞಾನದ ಆಯ್ಕೆ.
34 ಮಾರಾಟ ಪ್ರಕ್ರಿಯೆಯ ಯಾವುದಾದರೂ 4 ಕಾರ್ಯಗಳನ್ನ ಸಂಕ್ಷಿಪ್ತವಾಗಿ ವಿವರಿಸಿ. ಮೊದಲನೆಯದು ಸಂಗ್ರಹಣೆ ಮತ್ತು ವಿಂಗಡಣೆ, ಮಾರುಕಟ್ಟೆಯ ಯೋಜನೆ, ಉತ್ಪನ್ನದ ವಿನ್ಯಾಸ ಮತ್ತು ಅಭಿವೃದ್ಧಿ, ಪ್ರಮಾಣೀಕರಣ ಮತ್ತು ಶ್ರೇಣೀಕರಣ, ಪ್ಯಾಕೇಜಿಂಗ್ ಮತ್ತು ಲೇಬಲಿಂಗ್. 35 ಈ ಕೆಳಗಿನ ಹೇಳಿಕೆಗಳು ಸೂಚಿಸುವ ಮಾರಾಟ ಪ್ರವರ್ತನೆಯ ಚಟುವಟಿಕೆಗಳನ್ನ ಗುರುತಿಸಿ. ಸೊ ಇಲ್ಲಿ ಎ ಇಂದ ಡಿ ವರೆಗೂ ಅವ್ರು ಕೊಟ್ಟಿರ್ತಾರೆ, ಅದ್ರ ಮುಂದೆ ನಾವು ಆನ್ಸರ್ ಅನ್ನ ಮಾತ್ರ ಬರಿಬೇಕು. ಸೊ ಡೈರೆಕ್ಟ್ ಆನ್ಸರ್, ಕಾರು ತಯಾರಕರು ಒಂದು ನಿರ್ದಿಷ್ಟ ಮುದ್ರೆಯ ಕಾರಿನ ಬೆಲೆಯಲ್ಲಿ 10,000 ರಿಯಾಯಿತಿಯನ್ನ ನೀಡಿ ಮಾರಾಟ ಮಾಡುವುದು. ಇದಕ್ಕೆ ಸರಿಯಾಗಿರುವಂತಹ ಉತ್ತರ ರಿಯಾಯಿತಿ. ನೆಕ್ಸ್ಟ್ ಬಿ, 2 kg ಅಕ್ಕಿಯನ್ನು 1 ಚೀಲ ಗೋಧಿ ಹಿಟ್ಟು ಖರೀದಿಸಿದಾಗ. ಉತ್ಪನ್ನ ಸಂಯೋಜನೆ. ಕ್ಷೌರದ ಕ್ರೀಮ್ 40% ಅಧಿಕ ಕೊಡುಗೆ, ಪರಿಮಾಣ ಕೊಡುಗೆ. ಟಿವಿಯ ಖರೀದಿಯೊಂದಿಗೆ ಕಾರ್ಡ್ ಗೀಚಿರಿ, ತಕ್ಷಣ ಬಹುಮಾನ ಗೆಲ್ಲಿರಿ. ತಕ್ಷಣ ಬಹುಮಾನ ಡ್ರಾ, ಇನ್ಸ್ಟಂಟ್ ಡ್ರಾಸ್ ಅಂಡ್ ಅಸೈನ್ ಗಿಫ್ಟ್. ನೆಕ್ಸ್ಟ್ 36ನೇ ಪ್ರಶ್ನೆ, ಗ್ರಾಹಕರು ಸರಕು ಸೇವೆಗಳನ್ನ ಖರೀದಿಸುವಾಗ, ಬಳಸುವಾಗ ಮತ್ತು ಅನುಭೋಗಿಸುವಾಗ ಹೊಂದಿರಬೇಕಾದ ಯಾವುದಾದರೂ 4 ಹೊಣೆಗಾರಿಕೆಗಳನ್ನ ತಿಳಿಸಿ. ಇದಕ್ಕೆ ಸರಿಯಾದ ಉತ್ತರ ಹೊಣೆಗಾರಿಕೆಗಳು. ಮೊದಲನೆಯದು, ಹಕ್ಕುಗಳನ್ನ ಚಲಾಯಿಸುವ ಮೊದಲು ಜವಾಬ್ದಾರಿಯನ್ನ ಅಳೆಯುವುದು. ನೆಕ್ಸ್ಟ್ 2ನೇದು, ಖರೀದಿಸುವ ಮೊದಲು ಗುಣಮಟ್ಟದ ಬಗ್ಗೆ ಖಚಿತಪಡಿಸಿಕೊಳ್ಳುವುದು. 3ನೇದು, ಎಚ್ಚರಿಕೆಯಿಂದ ಬಳಸುವುದು. 4ನೇದು, ಬಿಲ್ ಅಥವಾ ರಸೀದಿಯನ್ನ ಕೇಳುವುದು. 5ನೇದು, ಪ್ರಾಮಾಣಿಕವಾಗಿ ವ್ಯವಹರಿಸುವುದು. ಪಾರ್ಟ್ ಡಿ, ಭಾಗ ಡಿ, ಕೆಳಗಿನ ಯಾವುದಾದರೂ 3 ಪ್ರಶ್ನೆಗಳಿಗೆ 20 ರಿಂದ 25 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರತಿ ಪ್ರಶ್ನೆಗೆ 8 ಅಂಕಗಳು, 8 ಮಾರ್ಕ್ ಕ್ವಶನ್ ಆನ್ಸರ್ಸ್. ನಾನು ಇಲ್ಲಿ ಹೇಳ್ತಿರ್ಬೇಕಾದ್ರೆ ಜಸ್ಟ್ ಪಾಯಿಂಟ್ಸ್ ಮಾತ್ರ ಹೇಳ್ತಾ ಇದ್ದೀನಿ, ಬಟ್ ಎಕ್ಸ್ಪ್ಲನೇಷನ್ಸ್ ಮುಂದಿದೆ, ಅದನ್ನ ಪಾಸ್ ಮಾಡಿ ದಯವಿಟ್ಟು ಬರಿಬೇಕು. ಯಾಕಂದ್ರೆ 4 ಮಾರ್ಕ್ಸ್ ಆಗಿರ್ಲಿ 8 ಮಾರ್ಕ್ಸ್ ಆಗಿರ್ಲಿ ಕಂಪಲ್ಸರಿ ನೀವು ಅದು ಫುಲ್ ಎಕ್ಸ್ಪ್ಲನೇಷನ್ ಅನ್ನ ಬರೀಬೇಕು. ಓಕೆ, ಅಂದ್ರೆ ಮಾತ್ರ ನಿಮಗೆ ಕಂಪ್ಲೀಟ್ ಆಗಿದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 37, ನಿರ್ವಹಣೆಯ ಉದ್ದೇಶಗಳನ್ನ ವಿವರಿಸಿ. ಉದ್ದೇಶಗಳು: ಸಾಂಸ್ಥಿಕ ಉದ್ದೇಶಗಳು, ಸಾಮಾಜಿಕ ಉದ್ದೇಶಗಳು, ವೈಯಕ್ತಿಕ ಉದ್ದೇಶಗಳು. 38ನೇದು, ಸಂಘಟಿಸುವಿಕೆ ಎಂದರೇನು? ಸಂಘಟಿಸುವಿಕೆಯ ಪ್ರಾಮುಖ್ಯತೆಯನ್ನ ವಿವರಿಸಿರಿ. ಸಂಘಟಿಸುವಿಕೆಯು ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನ ವ್ಯಾಖ್ಯಾನಿಸಿ ಮತ್ತು ಗುಂಪುಗೂಡಿಸಿ ಅವುಗಳ ನಡುವೆ ಅಧಿಕಾರಿ ಸಂಬಂಧಗಳನ್ನ ಸ್ಥಾಪಿಸುವ ಒಂದು ಪ್ರಕ್ರಿಯೆಯಾಗಿದೆ. ಇದರ ಪ್ರಾಮುಖ್ಯತೆಗಳನ್ನ ನೋಡೋದಾದ್ರೆ ಮೊದಲನೆಯದು ವೈಶಿಷ್ಟ್ಯತೆಯ ಉಪಯೋಗಗಳು. 2ನೇದು ಕಾರ್ಯ ಸಂಬಂಧಗಳ ಸ್ಪಷ್ಟತೆ. 3ನೇದು ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ. 4ನೇದು ಬದಲಾವಣೆಗೆ ಹೊಂದಿಕೊಳ್ಳುವುದು. 5ನೇದು ಪರಿಣಾಮಕಾರಿ ಆಡಳಿತ. 6ನೇದು ಸಿಬ್ಬಂದಿಯ ಅಭಿವೃದ್ಧಿ. 7ನೇದು ವಿಸ್ತರಣೆ ಹಾಗೂ ಬೆಳವಣಿಗೆ. ಸೊ 39ನೇ ಪ್ರಶ್ನೆ, ಸಿಬ್ಬಂದಿ ನಿರ್ವಹಣೆಯ ಪ್ರಕ್ರಿಯೆಯಲ್ಲಿನ ಹಂತಗಳನ್ನ ವಿವರಿಸಿ. ಮೊದಲನೆಯದು ಮಾನವ ಶಕ್ತಿಯ ಅಗತ್ಯತೆಗಳನ್ನ ಅಂದಾಜು ಮಾಡುವುದು. ನೇಮಕಾತಿ, ಆಯ್ಕೆ, ಅನುಸ್ಥಾಪನೆ ಹಾಗೂ ಅಭಿಶಿಕ್ಷಣ, ತರಬೇತಿ ಮತ್ತು ಅಭಿವೃದ್ಧಿ, ಕಾರ್ಯನಿರ್ವಹಣೆಯ ಪರಾಮರ್ಶನ, ಬಡ್ತಿ ಮತ್ತು ವೃತ್ತಿ ಜೀವನ ಯೋಜಿಸುವಿಕೆ, ಪರಿಹಾರ. 40ನೇ ಪ್ರಶ್ನೆ, ಒಂದು ಸಂಘಟನೆಯಲ್ಲಿ ನೌಕರರನ್ನು ಪ್ರೇರೇಪಿಸಲು ಬಳಸುವ ಯಾವುದಾದರೂ 4 ಹಣಕಾಸಿನ ಉತ್ತೇಜಕಗಳು ಮತ್ತು ಹಣಕಾಸೇತರ ಉತ್ತೇಜಕಗಳನ್ನ ವಿವರಿಸಿ. ಒಂದನೇದಾಗಿ ಹಣಕಾಸಿನ ಉತ್ತೇಜಕಗಳು ಯಾವ್ಯಾವ ಅಂತ ನೋಡ್ಕೊಂಬರೋಣ. ಸೊ ಇದಕ್ಕೆ ಮೊದಲನೇದು ವೇತನ ಮತ್ತು ಭತ್ಯೆಗಳು, ಬೋನಸ್, ಲಾಭದ ಹಂಚಿಕೆ, ನಿವೃತ್ತಿ ಪ್ರಯೋಜನಗಳು. 2ನೇದು ಹಣಕಾಸೇತರ ಯೋಜನೆಗಳು, ಹಣಕಾಸೇತರ ಉತ್ತೇಜಕಗಳು. ಮೊದಲನೇದು ಅಂತಸ್ತು, ವೃತ್ತಿ ಉನ್ನತೀಕರಣದ ಅವಕಾಶಗಳು, ಉದ್ಯೋಗ ಭದ್ರತೆ, ನೌಕರರ ಭಾಗವಹಿಸುವಿಕೆ. 41ನೇದು
ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟದ ನಡುವಿನ ಯಾವುದಾದರೂ 8 ವ್ಯತ್ಯಾಸಗಳನ್ನ ಬರೆಯಿರಿ. ಸೊ ಇಲ್ಲಿ ಕೆಳಗೆ 8 ವ್ಯತ್ಯಾಸಗಳನ್ನ ಬರ್ದಿದ್ದೀನಿ. ಮೊದಲನೇದು ಪಾಯಿಂಟ್ಸ್ ಗಳನ್ನ ನೋಡೋದಾದ್ರೆ ಸಂವಹನದ ಸ್ವರೂಪ, ಎರಡನೇದು ಪ್ರೇಕ್ಷಕರು, ವೆಚ್ಚ, ಪ್ರತಿಕ್ರಿಯೆ, ಹೊಂದಿಕೊಳ್ಳುವಿಕೆ, ಬಳಕೆ, ಮಾಧ್ಯಮ, ಗುರಿ. ನಾನು ಇಲ್ಲಿ ಅದ್ರ ಮುಂದೆನೆ ಎಕ್ಸ್ಪ್ಲನೇಷನ್ ಅನ್ನ ಬರ್ದಿದ್ದೀನಿ, ಬಟ್ ನೀವು ಒಂದು ಕಂಪ್ಲೀಟ್ ಆಗಿ 3 ಕಾಲಮ್ ಅನ್ನ ಹಾಕಿ ಮೊದಲನೇದಾಗಿ ಅಂಶ ಅಂದ್ರೆ ಏನಾನು ಪಾಯಿಂಟ್ಸ್ ಹೇಳಿದೆ, ಸಂವಹನ ಸ್ವರೂಪ, ಪ್ರೇಕ್ಷಕರು ಅಂತ. ನೆಕ್ಸ್ಟ್ ಸೆಕೆಂಡ್ ಲೈನ್ ಒಳಗ ಜಾಹೀರಾತು, ಅಂಡ್ ಥರ್ಡ್ ಒನ್ ವೈಯಕ್ತಿಕ ಮಾರಾಟ ಅಂತ ಹಾಕಿ ನೀಟ್ ಆಗಿ ಕಾಣುತ್ತೆ. ಈ ರೀತಿ ಬರೋದ್ಕಿಂತ ಹಂಗ್ ಬರೋದು ನಿಮ್ದು ಕ್ಲಿಯರ್ ಅಂಡ್ ನೀಟ್ ಆಗಿ ಸಿಗುತ್ತೆ, ನಿಮ್ಗೆ ಓದಕ್ಕೂ ಈಸಿ ಆಗುತ್ತೆ. ಓಕೆ, ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೋತೀನಿ. ಹೇಗೆ ಅನಿಸ್ತಂತ ದಯವಿಟ್ಟು ಕಮೆಂಟ್ ಅನ್ನ ಮಾಡಿ, ಮತ್ತೆ ನಿಮ್ಮೆಲ್ಲಾ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.